ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಪ್ರಬಂಧ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಪೀಠಿಕೆ. ಸಂವಿಧಾನವು ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಯಾವ ಮಗು ಶಿಕ್ಷಣದಿಂದ ವಂಚಿತವಾಗಬಾರದು. ಅವರಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಹೀಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿಯಾಗಿದೆ. ಇದಕ್ಕಾಗಿ ಹಲವಾರು ಯೋಜನೆಗಳು ಜಾರಿಗೆ ಬಂದಿವೆ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯದ ಮಹತ್ವ ಇರಿದಾಗಿದೆ. ವಿಷಯ ನಿರೂಪಣೆ. ಅಕ್ಷರ ದಾಸೋಹ 1ರಿಂದ 10ನೇ ತರಗತಿಯ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಮಕ್ಕಳಿಗೆ ಉಚಿತ ಮಧ್ಯಾಹ್ನದ ಬಿಸಿಯೂಟ ನೀಡುವ ಯೋಜನೆಯೇ ಅಕ್ಷರ ದಾಸೋಹ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ನಮ್ಮ ರಾಜ್ಯದಲ್ಲಿ 2007-2008ನೇ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತಂದಿತು. ಶಾಲಾ ಮಕ್ಕಳಿಗೆ ಅಪೌಷ್ಟಿಕತೆ ಹೋಗಲಾಡಿಸಲು ಸಮರ್ಪಕ ಪೌಷ್ಟಿಕಾಂಶಯುಕ್ತ ಆಹಾರ ನೀಡಲಾಗುತ್ತಿದೆ. ಕ್ಷೀರಭಾಗ್ಯ. ನಮ್ಮ ರಾಜ್ಯ ಸರ್ಕಾರವು 2013ರ ಆಗಸ್ಟ್ನಲ್ಲಿ 1ರಿಂದ 10ನೇ ತರಗತಿಯ ಸರ್ಕಾರಿ ಅನುದಾನಿತ ಶಾಲಾ ಮಕ್ಕಳಿಗೆ ತಲಾ 150 ml ಬಿಸಿ ಹಾಲನ್ನು ಉಚಿತವಾಗಿ ನೀಡುವ ಯೋಜನೆ ಜಾರಿಗೆ ತಂದಿದೆ. ಅಮೃತ ಸಮಾನ ಪೌಷ್ಟಿಕಾಂಶಯುಕ್ತ ಹಾಲನ್ನು ನೀಡುತ್ತಿರುವ ಈ ಕ್ಷೀರಭಾಗ್ಯ ಯೋಜನೆಯಿಂದ ಮಕ್ಕಳ ಆರೋಗ್ಯ ಉತ್ತಮವಾಗುತ್ತದೆ. ಈ 2 ಯೋಜನೆಗಳು ಸಾಮಾಜಿಕ ಮಹತ್ವ ಪಡೆದಿದೆ. ಪ್ರತಿಭಾವಂತ ಆರೋಗ್ಯಕರ ಮಕ್ಕಳಿಂದ ಉತ್ತಮ ಸಮಾಜ ನಿರ್ಮಾಣವಾಗುತ್ತದೆ. ಜೊತೆಗೆ ದವಸ ಧಾನ್ಯ ಹಾಲು ಉತ್ಪಾದಿಸುವ ನಾಡಿನ ರೈತರಿಗೂ ಅನುಕೂಲವಾಗುತ್ತದೆ. ವಿಶೇಷವಾಗಿ ಬಡ ಕುಟುಂಬದ ಜನರಿಗೆ ತಮ್ಮ ಮಕ್ಕಳ ಪೋಷಣೆ ಹೊಣೆಯೂ ಕಡಿಮೆಯಾಗಿದೆ. ಊಟಕ್ಕೂ ಪರದಾಡುತ್ತಿರುವ ಹಿಂದುಳಿದ ಬಡ ಕುಟುಂಬಗಳಿಗೆ ಈ ಯೋಜನೆ ಸಂಜೀವಿನಿಯಾಗಿದೆ. ಕೆಲವು ಮಕ್ಕಳು ದೂರದ ಪ್ರದೇಶದಿಂದ ಬರುತ್ತಾರೆ. ಪಾಲಕರು ಅಷ್ಟು ಬೆಳಿಗ್ಗೆ ಊಟದ ಬುತ್ತಿ ಕಟ್ಟಿ ಕೊಡುವುದು ಕಷ್ಟವಾಗುತ್ತದೆ. ಕೆಲವು ಜಿಲ್ಲೆಗಳಲ್ಲಿ ರಜಾ ಸಮಯದಲ್ಲೂ ಈ ಯೋಜನೆಯನ್ನು ಜಾರಿಯಲ್ಲಿಡುವುದರ ಮೂಲಕ ಮತ್ತಷ್ಟು ಅನುಕೂಲತೆ ಮಾಡಿದೆ. ಉಪಸಂಹಾರ. ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳಿಂದ ಮಕ್ಕಳ ಆರೋಗ್ಯ ಉತ್ತಮಗೊಂಡು ಕಲಿಕೆಯೂ ಉತ್ತಮವಾಗುತ್ತದೆ. ಶಾಲಾ ಮಕ್ಕಳ ದಾಖಲಾತಿ ಹೆಚ್ಚಿದೆ. ಶಾಲೆಯಿಂದ ಹೊರಗುಳಿಯುವ ಮಕ್ಕಳ ಪ್ರಮಾಣ ಕಡಿಮೆಯಾಗಿದೆ. ಮಕ್ಕಳಿಗೆ ಅಪೌಷ್ಟಿಕತೆ ನಿವಾರಣೆಯಾಗಿ ಉತ್ತಮ ಕಲಿಕಾ ವಾತಾವರಣ ಉಂಟಾಗಿದೆ. ಸಹಭೋಜನದಿಂದ ಸಮಾನತೆ ಭಾವೈಕ್ಯತೆ ಮೌಲ್ಯ ಬೆಳೆಯಲು ಸಹಕಾರಿಯಾಗಿದೆ. ಅನ್ನದಾನಕ್ಕಿಂತ ಅನ್ಯದಾನವಿಲ್ಲ.